ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಕೊಬ್ಬರಿ ಮಿಠ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ತಿಳಿಸ್ತೀನಿ. ಇಲ್ಲಿ ಕಾಯಿ ತುರಿ ಒಂದು ಬಟ್ಲು ತೊಗೊಂಡಿದ್ದೀನಿ, ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ, ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ಕಾಯಿ ಎಷ್ಟು ತೊಗೊಂಡಿದ್ದೀನೋ ಅದರಲ್ಲಿ ಅರ್ಧ ಬೆಲ್ಲ ತೊಗೊಬೇಕು. ಈಗ ಕಾಯಿ ತುರಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ, ನೀರು ಹಾಕೋಂಗಿಲ್ಲ, ಸುಮ್ಮನೆ ಹಂಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಕಪ್ಪಲ್ಲಿ 1 ಕಪ್ಪು ಕಾಯಿ ತೊಗೊಂಡಿದ್ದೀನಿ, ಅದರಲ್ಲಿ ಅರ್ಧ ಬೆಲ್ಲ ತೊಗೊಂಡಿದ್ದೀನಿ. ಸ್ವೀಟು ಸರೋಗುತ್ತೆ, ಜಾಸ್ತಿ ಹಾಕಿದ್ರೆ ಜಾಸ್ತಿ ಸ್ವೀಟ್ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ. ಸುಮ್ಮನೆ ನೋಡಿ ಹಿಂಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಆಗಿದೆ, ಇದು ಸಾಕು. ಇಷ್ಟ ಆದರೆ 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಈ ಗ್ರೈಂಡ್ ಮಾಡ್ಕೊಂಡಿರೋ ಕಾಯಿ ತುರಿನ ಇದಕ್ಕೆ ಹಾಕೋಣ. ಇವಾಗ ಹಾಕೊಂಡು ಚೆನ್ನಾಗಿ ಒಂದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಸ್ಮೆಲ್ಲು ಕಾಯ್ದು ಹಸಿದಿರ್ತಲ್ಲ, ಅದು ನಿಮಗೆ ಚೆನ್ನಾಗಿರುತ್ತೆ ಅಂತ ಹಂಗೇನೂ ಮಾಡ್ಬೋದು, ಬಟ್ ಈ ಥರ ಮಾಡಿದ್ರೆ ನಿಮಗೆ ಚೆನ್ನಾಗಿರುತ್ತೆ. ಕಾಯೆಲ್ಲ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಬೇಗ ಆಗುತ್ತೆ, ಚೆನ್ನಾಗಿರುತ್ತೆ. ಮತ್ತು ಕನ್ಸಿಸ್ಟೆನ್ಸಿ ನೀಟಾಗಿ ಬರುತ್ತೆ ಕೊಬ್ಬರಿ ಮಿಠ. ಇದು ಸಾಕು, ಇವಾಗ ಆಗಿದೆ. ಇವಾಗ ಬೆಲ್ಲ ಹಾಕ್ಕೊಳ್ಳೋಣ. ನೋಡಿ, ಇದೇ ಬಟ್ಲಲ್ಲಿ 1 ಬಟ್ಲು ಕಾಯಿ ತೊಗೊಂಡಿದ್ದೀನಿ, ಅರ್ಧ ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ. ಇಷ್ಟು ಹಾಕಿದ್ರೆ ಸಾಕಾಗುತ್ತೆ. ಬೆಲ್ಲ ಚೆನ್ನಾಗಿರೋ ಬೆಲ್ಲ ತೊಗೊಂಡಿದ್ದೀನಿ ನಾನು, ಮತ್ತು ಸೋರಿಸೋದು ಆ ಥರ ಎಲ್ಲ ಏನಿಲ್ಲ. ಬೆಲ್ಲ ನೀವು ಸ್ವಲ್ಪ ನೋಡ್ಕೊಳ್ಳಿ, ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಸೋರಿಸ್ಕೊಂಡು ಮತ್ತೆ ಆಮೇಲೆ ಯೂಸ್ ಮಾಡ್ಕೋಬೋದು. ನೀರು ತುಂಬ ಕಮ್ಮಿ, ನೋಡಿ ಇಷ್ಟು 1/4 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ನೀರು ಹಾಕ್ಕೊಂಡ್ರೆ ತುಂಬ ಹೊತ್ತು ಹಿಡಿಯುತ್ತೆ, ಲೇಟ್ ಆಗುತ್ತೆ ನಿಮಗೆ ಪಾಕ ಆಗಿ ಕನ್ಸಿಸ್ಟೆನ್ಸಿ ಬರೋದು. ಸ್ವಲ್ಪ 1/4 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು, ಜಸ್ಟ್ ಕರಗಿದ್ರೆ ಸಾಕು ಬೆಲ್ಲ. ಎಲ್ಲ ಸೀದೋಗುತ್ತೆ. ಇದು ಆಲ್ಮೋಸ್ಟ್ ಕರಗಿ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಇದು ಪಾಕ ಆಗಿಲ್ಲ, ಇನ್ನು ಈಗ ಕುದೀತಾ ಇದೆ. ಇಷ್ಟು ಸಾಕು ನಮಗೆ. ಉದಿಟ್ಕೊಂಡಿರಲ್ಲ ಕಾಯಿ, ಅದನ್ನು ಸೇರಿಸ್ಕೋಣ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿಲ್ಲ, ಫಟಾಫಟ್ ಅಂತ ಆಗಿಬಿಡುತ್ತೆ. ನಾವು ಮಾಡಿರೋದ್ರ ಮಕ್ಳಿಗೆ ತಿನ್ಸೋದು ಅದೊಂಥರ ಖುಷಿ ಅಲ್ವಾ ನಮಗೆ. ನೋಡಿ, ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೀವು ಒಲೆನ ಸಿಮ್ಮಲ್ಲೇ ಇಟ್ಕೊಬೇಕು, ಯಾಕಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ ಬೇಗ. ಇದು ಸ್ಲೋಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ನೀವು ಕೈ ಬಿಡ್ದಿರ ತಿರುಗಿಸ್ಕೊಂಡೇ ಇರಬೇಕು, ಸ್ವಲ್ಪ ಕಂಟಿನ್ಯೂಸ್ ಆಗಿ. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇವತ್ತೆಲ್ಲ ಇಟ್ಕೊತಾ ಇಲ್ಲ, ಇದು ನೀಟಾಗೆಲ್ಲ ಹೊಂದ್ಕೊಂಡಿದೆ ಬೆಲ್ಲ ಮತ್ತು ಕೊಬ್ಬರಿ. ನೋಡಿ, ಇವಾಗ ಇಷ್ಟು ನೀಟಾಗಿದೆ. ಎಲ್ಲ ಒಂದು ಕೂಡ್ಕೊಂಡು ನೋಡಿ, ಇದು ಒಳ್ಳೆ ಬರ್ಫಿ ಟೈಪ್ಗೆ ನೀಟಾಗಿ ಆಗಿದೆ. ಎಲ್ಲೂ ಕಚ್ಕೊಂತೆಲ್ಲ ಎಲ್ಲ ಹೊಂದ್ಕೊಂಡಿದೆ. ಆಗಿದೆ. ತುಪ್ಪ ಸವರ್ಕೊಳ್ಳೋಣ ಒಂದು ಪ್ಲೇಟ್ಗೆ. ಸ್ವಲ್ಪ ದಪ್ಪ ಥರ ಬರೋ ಥರನೇ ಹಾಕೊಳ್ಳಿ, ತುಂಬ ತೆಳ್ಳಗಾದರೆ ಕಟ್ ಮಾಡೋಕ್ಕಾಗಲ್ಲ. ಕಪ್ಗೆ ತುಪ್ಪ ಸಾಕೊಂಡು ಪ್ರೆಸ್ ಮಾಡಿದ್ರೆ ನಿಮಗೆ ನೀಟಾಗಿ ಶೇಪ್ ಬರುತ್ತೆ.
ಈಗ ಆಗಿದೆ. ಒಂದು 2 ನಿಮಿಷ ಬಿಟ್ಟು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡಿಕೊಡಿ. ಫುಲ್ ಡ್ರೈ ಆದ್ಮೇಲೆ ಕಟ್ ಮಾಡೋಕ್ಕಾಗಲ್ಲ. 2 ಮಿನಿಟ್ಸ್ ಆಗಿದ ತಕ್ಷಣ ಕಟ್ ಮಾಡಿದ್ರೆ ನಿಮಗೆ ಅದು ಫುಲ್ ತಣ್ಣಗಾದ್ಮೇಲೆ ನೀಟಾಗಿ ಸೆಟ್ ಆಗ್ತದೆ. ಕಟ್ ಮಾಡೋಕ್ಕೆ ಈಸಿ ಆವಾಗ ಆಗುತ್ತೆ. ನೋಡಿ, 2-3 ಅವರ್ಸ್ ಆಗಿದೆ. ಕಟ್ ಮಾಡ್ಕೊಳ್ಳೋಣ. ಎಷ್ಟು ನೀಟಾಗಿ ಬರ್ತಿತ್ತು. ಹೆಲ್ದಿ ಸ್ನ್ಯಾಕ್ಸ್ ಇದು. ಮಕ್ಕಳಿಗೆಲ್ಲ ಮನೇಲಿ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ. ಆಚೆ ಚಾಕ್ಲೇಟ್ಸು ಅದು ಇದು ಕೊಡಿಸೋ ಬದಲು ಇದನ್ನು ಕೊಡ್ಬೋದು, ಚೆನ್ನಾಗಿರುತ್ತೆ. ನಾವು ಮಾಡಿಕೊಟ್ರೆ ಏನೋ ಖುಷಿನೂ ಇರುತ್ತೆ, ಆರೋಗ್ಯನೂ ಇರುತ್ತೆ, ಎಲ್ಲೂ ಇರುತ್ತೆ. ನೋಡಿ, ಮಿಠಾಯಿ ಹೀಗೆ ಫಟಾಫಟ್ ಅಂತ ರೆಡಿಯಾಗಿ ಮಾಡಿಕೊಡಿ. ನೀವು ಮನೇಲಿ ಹೇಗಾಯಿತು ಅಂತ ತಪ್ಪದೆ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.